ಗೈಸ್. For the attitude person. ಮೇಡಮ್ ಹೇಳದ್ನ ಏನಪ್ಪ ವ್ಲಾಗ್ ಅದು ವ್ಲಾಗ್. ಆಯಿತು. ಈಗ ನಿಮ್ಮ ಕೆಲಸ ಏನಂದರೆ ನಮ್ಮ ಡ್ಯಾನ್ಸ್ ಹೇಗಿತ್ತು ಅಂತ ಕಮೆಂಟ್ ಕೊಡೋದು ಅಷ್ಟೇ. ಹಲೋ ಗೈಸ್, ನಾನು ನಮ್ಮ ಫ್ರೆಂಡ್ ಇವತ್ತು ಫಸ್ಟ್ ವ್ಲಾಗ್ ಮಾಡ್ತಾ ಇದ್ದೀರಿ. ನೋಡಿ ಗೈಸ್, ನಮ್ಮ ಫ್ರೆಶರ್ಸ್ ಎಲ್ಲ ಸಖತ್ತಾಗಿ ರೆಡಿ ಆಗಿ ಬಂದಿದ್ದಾರೆ. ಫ್ರೆಶರ್ಸ್ ಚೆನ್ನಾಗಿ ರೆಡಿ ಆಗಿ ಬಂದವರಾ? ಇವತ್ತು ಪಕ್ಕ ಫಂಕ್ಷನ್ ಮುಗಿಸ್ಕೊಂಡು ಹೋಗ್ತೀರ ಅಷ್ಟೇ. ನೋಡೋಣ, ಇವತ್ತು ನಮ್ದು ಡ್ಯಾನ್ಸ್ ಐತೆ ಮಾಡ್ತೀವಿ. ಮತ್ತೆ ನಮ್ದೇನಿಲ್ಲ, ಅವಂದಿಲ್ಲ, ನಂದಿದೆ. ಏನಿದ್ರಿ ಇವತ್ತು ಹುಡುಗಿರು ಎಲ್ಲೆಲ್ಲಿದ್ದಾರೆ ಅಂತ ಹೋಗಿ ಕಾಳು ಹಾಕೋದು ಅಷ್ಟೇ ಕೆಲಸ. ಇವತ್ತು ಲಾಗ್ ಪೂರ್ತಿ ಅದೇ ಇರುತ್ತೆ, ಫುಲ್ ಎಂಟರ್ಟೈನ್ಮೆಂಟ್. ಇವತ್ತು ನೋಡ್ತಾ ಇರಿ, ನಾನು ಡ್ಯಾನ್ಸ್ ಆಡ್ತೀನಿ, ಎಂಟರ್ಟೈನ್ ಮಾಡ್ತೀನಿ. ಗೈಸ್, ನಮ್ಮ ಮ್ಯಾಮು ಒಂದು 2 ಮಾತು ಕಾಲೇಜ್ ಬಗ್ಗೆ ಹೇಳ್ತಾರಂತೆ, ಫ್ರೆಶರ್ಸ್ ಬಗ್ಗೆ ಹೇಳ್ತಾರಂತೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಕಾಲೇಜಿನಲ್ಲಿ ಫೈನಲ್ ಇಯರ್ ವಿದ್ಯಾರ್ಥಿಗಳು ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಫ್ರೆಶರ್ಸ್ ಡೇಯನ್ನು ಆರ್ಗನೈಸ್ ಮಾಡಿದ್ದಾರೆ. ಈಗ ಸುಮಾರು 15 ದಿನದಿಂದ ಈ ಕಾರ್ಯಕ್ಕಾಗಿ ಅವರು ಹಗಲಿರುಳು ಶ್ರಮವಹಿಸಿ ಈ ಒಂದು ಪ್ರೋಗ್ರಾಮನ್ನು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಈ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಬೇಕಾದ್ರೆ ಅವರು ಹಿಂದಿರುವ ಶ್ರಮ ಹಾಗೂ ಅವರು ವಹಿಸಿರುವಂಥ ಕಾಳಜಿ ಮತ್ತು ಅವರು ತೋರಿಸಿರುವಂಥ ಕೋಆಪರೇಷನ್ಸು ಎಲ್ಲ ವಿದ್ಯಾರ್ಥಿಗಳನ್ನು ತಮ್ಮ ಜೊತೆ ಸೇರಿಸ್ಕೊಂಡು ತುಂಬ ಸೌಹಾರ್ದಯುತವಾಗಿ ತುಂಬ ಶ್ರಮವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಕೊಡಿ ಅಂದರೆ ರೋಡ್ ಹಿಡ್ಕೊಂಡು ಫ್ರೆಂಡು ಫುಲ್ಲು ಕೆಲಸಗಳೆಲ್ಲ ಮಾಡ್ತಾವ್ರೆ, ನಾನು ಮಾಡ್ತಾ ಇದ್ದೀನಿ.
ಇವಾಗ ತಾನೇ ಡ್ಯಾನ್ಸ್ ಮಾಡ್ಬಿಟ್ಟು ಬಂದ ಬಟ್ ಗರ್ಲ್ಸ್ ನಾಟ್ ಇಂಪ್ರೆಸ್ ಫಾರ್ ದಿ ಆಟಿಟ್ಯೂಡ್ ಪರ್ಸನ್. ಕಲ್ಸು ನೋಡ್ತಾರ ಬಿಡ್ತಾರ ಗೊತ್ತಿಲ್ಲ. ಇಲ್ಲ ಏನಿಲ್ಲ, ನಮ್ಮ ಕಾಲೇಜಲ್ಲಿ ಫ್ರೆಶರ್ಸ್ ಪಾರ್ಟಿ ಆಯಿತು, ಅದಕ್ಕೆ ಡ್ಯಾನ್ಸ್ ಪ್ರೋಗ್ರಾಮ್ ಕೊಟ್ಟಿದ್ರಿ, ಎಲ್ಲ ಆಯಿತು, ಪ್ರೋಗ್ರಾಮ್ ಮುಗೀತು, ಊಟನೂ ಆಯಿತು. ಈಗ ನಿಮ್ಮ ಕೆಲಸ ಏನಂದರೆ ನಮ್ಮ ಡ್ಯಾನ್ಸ್ ಹೇಗಿತ್ತು ಅಂತ ಕಮೆಂಟ್ ಕೊಡೋದು ಅಷ್ಟೇ. ಕೊರಿಯೋಗ್ರಫರ್ ಫ್ರೆಂಡ್ಸ್ ಅವನು ರಘು ಅಂದ್ಬಿಟ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾನೆ. ಮುಗೀತು, ಇವಾಗ ಮನೆಗೆ ಹೋಗೋಕೆ ಸಮಯ, ಹೋಗ್ತೀವಿ.